ಸುದ್ದಿ ಯಾಕೆ ಏನೋ ಮೆದ್ಲು ಚುರುಕಾಗಿ ವಿದ್ಯಾಬುದ್ಧಿ ಕಲೀರಿ ಅಂತ ತಿಳಿಸಿದ್ರೆ ಈ ಲೌಡಿ ಯಾವನ್ನೋ ಬೇಕು ಲವ್ ಲೆಟ್ರ್ ಬರೆಸ್ಕೊಂಡಿದ್ದಾಳೆ. ಲವ್ ಲೆಟ್ರು ಆಗ್ಲೇ ನನ್ನ ಮಗಳು ಇಷ್ಟು ಮುಂದುವರೆದ್ಬಿಟ್ಟಿದ್ದಾಳಲ್ಲಪ್ಪ. ಈ ಲೌಡಿ ನಮ್ಮೂರ್ ಜತ್ತಿನ ಬಾಕ್ನಾಗ ಹುಡ್ತಾಗ್ಲೇ ನನಗ ಅನುಮಾನ ಬಂದಿತ್ತು. ಅದು ಈಗ ನಿಜವಾಯ್ತು ನೋಡ್ರಿ. ಹುಡುಗೆ ಟೀ ಶರ್ಟ್ ಪ್ಯಾಂಟ್ ವಾರಕ್ಕೊಂದು ಸೆಂಟ್ ಕೊಟ್ಲಿದ್ದೆ ಕಾಲೇಜ್ಗೆ ಹೋಗಲ್ಲ ಅಂತಾಳೆ. ಗಂಟೆ ಹಾರಾಯಿತು, ಕಾಲೇಜ್ ಮುಗಿದು 1 ಗಂಟೆ ಮೇಲಾಗಿದೆ. ಎಲ್ಲಿ ಹಾಳಾಗೋಗಿದ್ದಾಳಪ್ಪ ಇವಳು. ಹುಡುಗಿಯರು ತಿರ್ಗಾಡೋ ಜಾಗದಲ್ಲಿ ನಿಂತ್ಕೊಂಡಿದ್ದಿಲ್ಲ, ನಿನಗೇನ್ ಕೆಲಸ? ಪಕ್ಕಕ್ಕೆ ಸರಿ. ಯಾವುದಪ್ಪ ಇದು ಕಲರ್ ಕೋಡಂಗಿ? ನನ್ನೇ ಓಡ್ಮೇನ್ ಅಂತಲ್ಲ. ಸರಿ ಅಪ್ಪಯ್ಯ, ನೀನಾ? ನಾನು ಯಾರು ಅನ್ಕೊಂಡ್ಬಿಟ್ಟಿದ್ದೆ. ಕರಿ ಕನ್ನಡಕ ಹಾಕಿದ್ನಲ್ಲ, ಸರಿ ನಿನ್ ಮುಖ ಕಾಣ್ಲಿಲ್ಲ. ನೀನ್ ನಮ್ಮ ಅವ್ವ ಬೇಕಾ ನಿಂಗೆ? ಹೋಗ್ ಮೇಲಕ್ಕೆ ಸರಿಯಾಗೋಳೆ. ನಿಮ್ಮ ಅಪ್ಪನ್ನೇ ಹೋದ್ಮೇಲೆ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟ್ಯಾ ನೀನು. ಅಪ್ಪಯ್ಯ, ನಾನು ಹೇಳದ್ನಲ್ಲ ಅಪ್ಪಯ್ಯ, ನೋಡ್ಲಿಲ್ಲ ಅಂತ. ಕಿವಿ ಕಿತ್ತೋದದು. ಕಿವಿ ಬಿಡು, ನೋತೈತೆ. ಕಿತ್ತೋಗ್ಲಿ. ಏನು? ಪೂರ್ತಿ ಕಿತ್ತೋಗ್ಲಿ. 90 ಬಿಟ್ಕೊ ಬಂದ ನಮ್ಮ ಅಪ್ಪ ಆಗ್ಲೇ. ಪೂರ್ತಿ ಕಿತ್ತೋಗ್ಲಿ. ಹಂಗೆ ಹಗಲ ಹಾಕೊಂಡು ಹುಡುಗರಿಗೆಲ್ಲ ತೋರ್ಸೋದು ತಪ್ಪುತ್ತೆ. ಏನ ಹೊಲ ಜುಂಕಿ ತಕೊಡೋದು ತಪ್ಪುತ್ತೆ. ಇದೇನಪ್ಪಯ್ಯ ಅಂಗೈಯಾಗಲ್ಲ ಹಾಕಿ ನುಗ್ಸೋದು ಹುಡುಗರು? ಇನ್ನೇನ ಹಂಗ ಹೇಗಿಲ್ಲ ಅಂದ್ರೆ ಕಿವಿಗೆ ಹಾಕೋ ರಿಂಗ್ ರಿಂಗ್. ಹೌದು ಕಣಪ್ಪಯ್ಯ, ಇದೊಂಥರ ಫ್ಯಾಷನ್ ಗೊತ್ತಾ? ಕೈಗೆ ಬಳೆ ಹಾಕೋ ಬದಲು ವಾಚ್ ಕರ್ತಾರೆ. ಸೀರೆ ಉಡೋ ಜಾಗದಲ್ಲಿ ಪ್ಯಾಂಟು ಶರ್ಟು ಮಿಡಿ ಹಾಕೋತಾರೆ. ಇದು ಈಗಿನ ಕಾಲದ ಫ್ಯಾಷನ್ ಕಣಪ್ಪಯ್ಯ. ಎತ್ತಿ ಹೆಗದ್ರೆ ನೀ ಕುಣಿತಿರುವ ಸೊಂಟ ಮೇಲೆ ಒದ್ದ ಅಂದ್ರೆ ಹಳಿ ಮೈನ್ಗೆ ಬರಬಾರ್ದು. ಅಲ್ವೇ ನೀನು ಜತ್ತಿನ ಬಾಕ್ನಾಗ ಹುಡ್ತಾವಳು. ಅದಿರ್ಲಿ, ಈ ಲವ್ ಲೆಟ್ರನ್ನ ಯಾರ ಹತ್ರ ಬರೀಸ್ಕೊಂಡೆ? ನೀನ್ ಯಾಕೆ ಬರೀಸ್ಕೊಂಡೆ ಅದೊಂದು ಮೊದಲು ಹೇಳು. ಹೇಳ್ದೆ ಇದ್ರೆ ಕೋಲೆಗೆ ಹಗ್ಗ ಹಾಕಿ ನಾಣ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಹೋಗ ಕೊಟ್ಬಿಡ್ತೀನಿ. ಮೆಣಸಿನ್ಕಾಯಿ ಹೋಗಿ ಫಸ್ಟ್ ಬಾಯಿ ಒರ್ಸ್ಕೊ, ಆಮೇಲೆ ಕೊಡುವಂತೆ ಮೆಣಸಿನ್ಕಾಯಿ ಹೋಗೆ ನೀನು ಒರ್ಸ್ಕೊಂಡ. ಸರಿ. ಅಲೋ ಅಪ್ಪಯ್ಯ, ನನಗೆ ಯಾರು ಗೊತ್ತು ಲವ್ ಲೆಟ್ರ್ ಬರ್ದವ್ರೆ ಅಂತ ಅಂದ್ಬಿಟ್ಟು. ಅದಲ್ಲ, ನಾನು ಕಾಲೇಜ್ಗೆ ಹೋಗ್ಬೇಕಾದಾಗೆಲ್ಲ ಹುಡುಗರು ಕಣ್ಣು ಹೊಡಿಯೋದು, ಆಮೇಲೆ ಕೈ ಸೊನ್ನೆ ಬಾಯಿ ಸೊನ್ನೆ ಎಲ್ಲ ಮಾಡ್ತಾರೆ. ಅದು ಅಲ್ಲದೆ ಕೈ ಕುಯ್ಕೊಂಡು ಲವ್ ಲೆಟ್ರ್ ಬರೀತಾರೆ ರಕ್ತದಲ್ಲಿ. ಕೆಟ್ಟಲ್ಲಪ್ಪ ಇವಳತ್ತಿ ಸದ್ಯ ಅಕ್ಕಪಕ್ಕದಲ್ಲಿ ಯಾರು ಕೇಳಿಸ್ಕೊಳ್ಲಿಲ್ಲ. ಇಷ್ಟೊಂದು ಜನ ಅವರೇ, ಯಾಕೆ ಕೇಳಿಸ್ಕೊಂಡಿಲ್ಲ? ನೀನು ಕಾಲೇಜ್ಗೆ ಹೋಗ್ತೀಯೋ, ರಕ್ತದಲ್ಲಿ ಲವ್ ಲೆಟರ್ನೇ ಬರೆಸ್ಕೊಳಕ್ ಹೋಗ್ತೀಯೋ? ಅಯ್ಯೋ ಮುದಿ ಮೋಟ್ರ್ ತಂದು. ಅಪ್ಪಯ್ಯ, ಒಂದು ದೊಡ್ಡ ಆಫೀಸರ್ಗೆ ಜನಗಳೆಲ್ಲ ಯಾಕೆ ನಮಸ್ಕಾರ ಮಾಡ್ತಾರೆ? ಯಾಕೆಂದ್ರೆ ಅವನು ಅಷ್ಟೊಂದು ಮುಖ್ಯವಾದ ವ್ಯಕ್ತಿ ಅಲ್ವಾ? ಅದೇ ರೀತಿ ನಾನು
ಹುಡುಗರಿಗೆ ಒಂಥರ ಮರಳು ಮಾಡಿದ್ದೀನಿ. ಅದಕ್ಕೆ ಕಾಲೇಜಲ್ಲಿ ನನಗೆ ಆದಂತ ಒಂದು ಲೆವೆಲ್ ಇದೆ ಗೊತ್ತಾ? ಎಗ್ಗತ್ರ ಗೊತ್ತಾ ಅಂದ್ರೆ ನಮ್ಮ ಮಂಟೆ ಸ್ವಾಮಿ ಕೆರೆ ಬೀಳ್ಕೋಬೇಕು. ಇನ್ನು ಮುಂದೆ ನಿನ್ಗೆ ಕಾಲೇಜ್ ಹೋಗೋದು ಕೂಡುದು. ನಾ ಹೇಳ್ದಾಗೆ ಇಲ್ಲ ಇರೋ. ಅಪ್ಪಯ್ಯ ನೀನೇನಾದ್ರೂ ಕಾಲೇಜ್ಗೆ ಹೋಗ್ಬೇಡ, ಮನೇಲೇ ಇರೋ ಅಂದ್ರೆ ನಾನು ನೇಣಕ ಸಾಯ್ತೀನಿ. ನಿನ್ನ ಮನೆಯಲ್ಲಿ ಇರೋದು ಬೇಜಾರು ಅಂದ್ರೆ ಮನೆಯ ಮುಂದೆ ಒಂದು ಅಂಗಡಿ ಹಾಕೊಡ್ತೀನಿ, ಕುಂತ್ಕೊಂಡು ವ್ಯಾಪಾರ ಮಾಡೋ ಮಗಳೇ. ಅದಿನ್ನೂ ಡೇಂಜರು, ಪಬ್ಲಿಕ್ ಕ್ಯಾರಿಯರ್ ಆಗ್ಬಿಡ್ತೀನಿ ಆಮೇಲೆ. ನಿನಗೆ ಇದ್ದಿದ್ದು ಡೇಂಜರ್, ಹುಡುಗರೆಲ್ಲ ಕ್ಯೂ ನಿಂತಿರ್ತಾರೆ ಗೊತ್ತಾ? ಹಾಲಿ ಮಗಳೇ, ನೀನು ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ಸೀರೆ, ಪ್ಯಾಂಟು, ಸೀರೆ, ಸೆಂಟ್ ಬಾಟ್ಲು ಹಿಂಗ್ ತಕ್ಕೊಡೋಳ. ನನಗೆ ದನ ಎಮ್ಮಗಳ ವ್ಯಾಪಾರ ಕಡಿಮೆ ಆಗ್ಬಿಟ್ಟಿದೆ. ಹಾಗಾದ್ರೆ ವಾರಕ್ಕೆ 500 ರೂಪಾಯಿ ಕೊಟ್ಟು ನಿನ್ ಮರ್ಯಾದಿನ ಉಳಿಸ್ಕೊ. ಹಾಗೆ ಮಗಳೇ, ಈ ಲವ್ ಲೆಟರ್ನ ಬರ್ದಂತ ಹೇಳ್ಬಿಡು ಚಿನ್ನ. ಅಯ್ಯೋ ಅಪ್ಪಯ್ಯ, ದಿನಕ್ಕೆ 16 ಲೆಟ್ರು ಬರ್ತವೆ, ಆದ್ರೆ ಯಾರು ಕೊಟ್ಟವ್ರಂತ ಯಾರಿಗೆ ಗೊತ್ತು? ಈ ಲೆಟ್ರು ಹೆಂಗೆಂಗೋ ಇದೆಯಲ್ಲಪ್ಪ. ಹೆಂಗೆಂಗೋ ಇಲ್ಲ, ನೆಟ್ಟಿಗೈತೆ, ನೆಟ್ಟಿಗಿಡ್ಕೊ. ಓದ್ತೀನಿ ಹೇಳು ಖಾನು. ಹೇಳು. ಪ್ರಿಯ ಕಾಮಿನಿ, ಕಾಮನ ಬಿಲ್ಲಿನಂತ ಕಾಮಿನಿ, ನಿನ್ನ 7 ಬಣ್ಣಗಳ ನೋಡಿ ನನ್ನ ತಲೆ ತಿಪ್ಪುರ್ಲಾಗ ಹಾಕ್ಬಿಟ್ಟಿದೆ. ನಾಳೆ ಕೆಮ್ಮಣ್ಣ ಗುಂಡಿಗೆ ಲಂಗಾದಾವಣಿ ಹಾಕೊಂಡು ಬಾ. ನಿನಗೋಸ್ಕರ ಬಾಳೆ ಕೊನೆ ಕಾದು ನಿಂತಿರುವೆ. ನಿಂತಿ ಎಮರ್ಜೆನ್ಸಿ ಲವರ್. ಅಪ್ಪಯ್ಯ, ಕೆಮ್ಮನ್ ಗುಂಡಿಗೆ ಯಾಕೆ ಕರೆದೋನ್ ಹೇಳು? ಎಲ್ಲ ವ್ಯವಸ್ಥೆನೂ ಕರೆಕ್ಟಾಗಿರುತ್ತೆ, ಎಲ್ಲರೂ ಸಲೀಸಾಗಲಿ ಅಂತ ಕೆಮ್ಮನ್ ಗುಂಡಿಗೆ ಕರೆದಿರ್ಬೇಕು. ಹಲ್ಕ ನನ್ನ ಮಗ, ಪ್ಯಾಂಟು ಶರ್ಟು ಬಿಟ್ಬಿಟ್ಟು ಲಂಗ ದಾವಣನೆ ಹಾಕೊಂಡು ಬಾ ಅಂತ ಹೇಳೋನು. ಅದೇ ಅಪ್ಪಯ್ಯ, ಎಲ್ಲ ವ್ಯವಸ್ಥೆನೂ ಸರಿಯಾಗಲಿ, ಎಲ್ಲ ಕೆಲಸನೂ ಸಲೀಸಾಗಲಿ ಅಂತ ದಾಖ ಮಾಡಿ ಹೇಳೋನಷ್ಟೇ. ಕಾಮಿ, ದೇವರಾಣಿಗೂ ನೀನು ಮದುವೆ ವಯಸ್ಸಿಗೆ ಬಂದಿದೆಯಾ? ಗಂಡನ ಮುಖ ತೋರಿಸ್ಬೇಕು ನಿನಗೆ. ಅಪ್ಪಯ್ಯ, ಈ ಲವ್ ಲೆಟರ್ ಬರೆದವರು ಯಾರು ಅಂತ ಹೇಳ್ಬಿಡವ್ವ. ಅಪ್ಪಯ್ಯ, ಈ ಲವ್ ಲೆಟ್ರ್ ಯಾರು ಬರ್ದವ್ರಂತ ದೇವ್ರ ಹಣೆಗೂ ಗೊತ್ತಿಲ್ಲ ಕಣಪ್ಪಯ್ಯ. ಆ ಎಮರ್ಜೆನ್ಸಿ ನನ್ನ ಮಗನು ಯಾರಿಗೆ ಗೊತ್ತು? ಆ ಬಾಳೆಗೊನೆ ನನ್ನ ಮಗ ಯಾರು ಅಂತ ಗೊತ್ತಿಲ್ಲ ಕಣಪ್ಪಯ್ಯ. ಓಹ್, ಸರಿಯಾಗಿ ಹೇಳ್ದೆ ಖಾಮು. ಅದ್ ಯಾರು ಕೊಟ್ಟರು ನೀನು ಕೇಳ್ಬೇಕಷ್ಟೇ. ಈಗ ಈ ಸರಿಯಾಗಿ ಹೇಳ್ದೆ ಖಾಮು. ಈ ಲೆಟರ್ನ ಪೋಸ್ಟ್ ಮ್ಯಾನ್ ಕೊಟ್ಟ ಅಂತ ಲ್ಯಾಟ್ರಿ ಹನುಮಂತ ನನಗೆ ಕೊಟ್ಟ. ಅವ ನನಗೆ ಸಿಕ್ಲಿ ಅವನು ಮಾಡ್ತೀನಿ. ಆದ್ರೂ ಅಪ್ಪಯ್ಯ, ನಿನ್ನಂತ ಅಪ್ಪನ್ ಪಡೆಯೋದಕ್ಕೆ 7 ಜನ್ಮದಲ್ಲಿ ಕರ್ಮ ಮಾಡ್ಬೇಕಾಯ್ತು. ಅಲ್ಲ ಪುಣ್ಯ ಮಾಡ್ಬೇಕಾಯ್ತು.